ಎಲ್ಲರಿಗೂ ನಮಸ್ಕಾರ. ಸರ್ಕಾರದಿಂದಲೇ ಉಚಿತ ವಕೀಲರನ್ನ ಪಡೆಯುವುದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಉಚಿತ ಕಾನೂನು ನೆರವು ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987 ಸೆಕ್ಷನ್ 12ರ ಅಡಿಯಲ್ಲಿ ಬರುತ್ತದೆ. ಈ ಸೆಕ್ಷನ್ 12ರ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಮೊದಲು ಮಹಿಳೆಯರು ಮತ್ತು ಮಕ್ಕಳು. ಇವರ ಆದಾಯ ಎಷ್ಟೇ ಇದ್ದರೂ ಉಚಿತವಾಗಿ ವಕೀಲರನ್ನ ಪಡೆದುಕೊಳ್ಳುವುದರ ಜೊತೆಗೆ ನ್ಯಾಯಾಲಯದ ಸೇವೆಗಳನ್ನ ಕೂಡ ಇವರು ಪಡೆದುಕೊಳ್ಳಬಹುದು. ಎರಡನೇದಾಗಿ SC/ST ಸಮುದಾಯದವರು. ಮೂರನೇದಾಗಿ ಕಾರ್ಮಿಕರು. ನಾಲ್ಕನೇದಾಗಿ ಅಂಗವಿಕಲರು. ಐದನೇದಾಗಿ ಸಂತ್ರಸ್ತರು. ಆರನೆಯದಾಗಿ ಕಡಿಮೆ ಆದಾಯವನ್ನ ಹೊಂದಿರುವವರು. ನೀವು ಈ ಮೇಲಿನ ಯಾವ ವರ್ಗಕ್ಕೂ ಸೇರದಿದ್ದರೆ ನಿಮ್ಮ ವಾರ್ಷಿಕ ಆದಾಯ ನಿಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿರುವಂತಹ ಆದಾಯಕ್ಕಿಂತ ಕಡಿಮೆ ಇದ್ದರೆ, ಸಾಮಾನ್ಯವಾಗಿ ಕೆಳ ನ್ಯಾಯಾಲಯಗಳಲ್ಲಿ 1 ರಿಂದ 3 ಲಕ್ಷದವರೆಗೆ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ 5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಉಚಿತವಾಗಿ ವಕೀಲರನ್ನ ಪಡೆದುಕೊಳ್ಳಬಹುದು. ಉಚಿತ ಅಂದ್ರೆ ಏನೆಲ್ಲ ಸೇರುತ್ತೆ? ನಿಮಗಾಗಿ ವಾದಿಸುವ ವಕೀಲರ ಎಲ್ಲಾ ಸೇವೆಗಳು ಅಂದ್ರೆ ಲಾಯರ್ ಫೀಸ್, ಕೋರ್ಟ್ ಫೀ ಮತ್ತೆ ಕಾನೂನು ಪ್ರಕ್ರಿಯೆಗೆ ತಗುಲುವ ಎಲ್ಲಾ ಶುಲ್ಕಗಳು ಮತ್ತು ತೀರ್ಪು ಅಥವಾ ಆದೇಶಗಳ ದೃಢೀಕೃತ ಪ್ರತಿಯನ್ನ ಪಡೆಯುವ ಶುಲ್ಕ. ನಿಮಗಾಗಿ ನೇಮಿಸಿರುವಂತಹ ವಕೀಲರಿಗೆ ನೀವು 1 ರೂಪಾಯಿ ಕೂಡ ನೀಡುವಂತಿಲ್ಲ. ಈ ಹಕ್ಕನ್ನ ಪಡೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಟೋಲ್ ಫ್ರೀ ಸಂಖ್ಯೆಗೆ 15100ಗೆ ಕರೆ ಮಾಡಿ. ಅವರು ನಿಮ್ಮ ಪ್ರಕರಣವನ್ನ ಸ್ಥಳೀಯ ಪ್ರಾಧಿಕಾರಕ್ಕೆ ಕಳುಹಿಸುತ್ತಾರೆ. ಇದು ವೇಗವಾದ ವಿಧಾನ ಕೂಡ ಹೌದು. ಎರಡನೇದಾಗಿ NALSA.gov.in ಇದು ಅಧಿಕೃತ ವೆಬ್ಸೈಟ್ ಆಗಿದೆ. ಅಲ್ಲಿ ನೀವು ಫ್ರೀ ಲೀಗಲ್ ಏಡ್ಗೆ ಈ ಫಾರ್ಮ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಆಫ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಲು ಬಯಸಿದರೆ ಪ್ರತಿಯೊಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವಂತಹ DLSA ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಉಚಿತ ಕಾನೂನು ನೆರವಿಗೆ ಅರ್ಜಿಯನ್ನ ಕೇಳಿ ಪಡೆಯಿರಿ. ಅಗತ್ಯವಾದ ದಾಖಲೆಗಳೆಂದರೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ID ಪ್ರೂಫ್, ಆದಾಯ ಪ್ರಮಾಣ ಪತ್ರ. ಒಂದು ವೇಳೆ ನೀವು ಕಡಿಮೆ ಆದಾಯದ ಆಧಾರದ ಮೇಲೆ ಅರ್ಜಿಯನ್ನ ಸಲ್ಲಿಸುತ್ತಿದ್ದರೆ ಇದು ಬಹಳ ಮುಖ್ಯವಾಗಿರುತ್ತದೆ. ಮತ್ತೆ ನಿಮ್ಮ ಕೇಸಿನ ವಿವರ. ನೀವೇನಾದ್ರೂ ಮಹಿಳೆಯರು, ಅಂಗವಿಕಲರು ಅಥವಾ SC/ST ಸಮುದಾಯದವರು ಈ ರೀತಿಯ ಕ್ಯಾಟಗರಿಗಳಲ್ಲಿ ಯಾವ್ದಾದ್ರು ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದಂತಹ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ.